ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ 1ನೇ ಸ್ಕಂದದ 7ನೇ ಅಧ್ಯಾಯದ 38ನೆಯ ಶ್ಲೋಕ. ಶ್ರೀಕೃಷ್ಣ ಅರ್ಜುನನಿಗೆ ದ್ರೋಣಪುತ್ರ ಅಶ್ವತ್ಥಾಮನ ಬಗ್ಗೆ ಹೇಳ್ತಾ ಇದ್ದಾನೆ. ಪ್ರತಿಶ್ರುತಂ ಚ ಭವತ ಪಾಂಚಾಲ್ಯೈ ಶೃಣ್ವತೋ ಮಮ ಆಹರಿಷ್ಯೇ ಶಿರಸ್ತಸ್ಯ ಯಸ್ತೆ ಮಾನಿನಿ ಪುತ್ರಃ. ಈ ಶ್ಲೋಕದ ಅನುವಾದ ಹೀಗಿದೆ: ಇದಲ್ಲದೆ ನೀನು ದ್ರೌಪದಿಗೆ ಅವಳ ಪುತ್ರರ ಹಂತಕನ ಶಿರವನ್ನು ತಂದುಕೊಡುವುದಾಗಿ ಭರವಸೆ ಕೊಟ್ಟಿದ್ದನ್ನು ನಾನು ಸ್ವತಃ ಕೇಳಿದ್ದೇನೆ. ಮುಂದಿನ ಶ್ಲೋಕ 39ನೇ ಶ್ಲೋಕ. ತದಸೌ ವಧ್ಯತಾಂ ಪಾಪ ಆತತಾಯಾತ್ಮಬಂಧುಃ ಭರ್ತುಶ್ಚ ವಿಪ್ರಿಯಂ ಈ ಶ್ಲೋಕದ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಹೀಗೆ ಹೇಳುತ್ತಾರೆ: ದ್ರೋಣಾಚಾರ್ಯನ ಪುತ್ರನನ್ನು ಇಲ್ಲಿ ಆ ಕುಟುಂಬದ ದಗ್ಧಾವಶೇಷ ಎಂದು ನಿಂದಿಸಲಾಗಿದೆ. ದ್ರೋಣಾಚಾರ್ಯರ ಶುಭನಾಮವು ತುಂಬ ಗೌರವಿತವಾಗಿತ್ತು. ಅವರು ಶತ್ರುಪಾಳೆಯ ಸೇರಿದರೂ ಪಾಂಡವರು ಅವರನ್ನು ಸದಾ ಗೌರವದಿಂದ ಕಂಡರು. ಯುದ್ಧ ಆರಂಭಿಸುವ ಮುನ್ನ ಅರ್ಜುನನು ಅವರಿಗೆ ಪ್ರಣಾಮಗೈದನು. ಅದರಲ್ಲಿ ಯಾವ ತಪ್ಪೂ ಇರಲಿಲ್ಲ. ಆದರೆ ದ್ರೋಣಾಚಾರ್ಯನ ಪುತ್ರನು ದ್ವಿಜರು ಅಥವಾ ಈ ಕೃತ್ಯದಿಂದ ತನ್ನ ಸ್ವಾಮಿ ದುರ್ಯೋಧನನನ್ನು ಅಸಮಾಧಾನಗೊಳಿಸಿದನು. ನಿದ್ರಿಸುತ್ತಿದ್ದ 5 ಪಾಂಡವ ಪುತ್ರರ ಕೊಲೆಯ ಹೀನ ಕೃತ್ಯವನ್ನು ದುರ್ಯೋಧನ ಎಂದಿಗೂ ಮಾನ್ಯ ಮಾಡಲಿಲ್ಲ. ಎಂದರೆ ಅಶ್ವತ್ಥಾಮ ಅರ್ಜುನನ ಕುಟುಂಬದವರ ಕೊಲೆಗಾರ. ಹೀಗೆ ಅವನು ಅರ್ಜುನನಿಂದ ದಂಡನೆಗೆ ಅರ್ಹನಾದನು. ಶಾಸ್ತ್ರಗಳ ಪ್ರಕಾರ ಮುನ್ಸೂಚನೆ ನೀಡದೆ ಆಕ್ರಮಣ ಮಾಡುವವನು ಅಥವಾ ಹಿಂದಿನಿಂದ ಬಂದು ಕೊಲ್ಲುವವನು, ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚುವವನು ಅಥವಾ ಪರರ ಪತ್ನಿಯನ್ನು ಅಪಹರಿಸುವವನು ಮರಣದಂಡನೆಗೆ ಗುರಿಯಾಗಬೇಕು. ಈ ಮಾತುಗಳನ್ನು ಗಮನಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಅನುವಾಗುವಂತೆ ಶ್ರೀಕೃಷ್ಣನು ಅರ್ಜುನನಿಗೆ ಈ ಸಂಗತಿಗಳನ್ನೆಲ್ಲ ನೆನಪು ಮಾಡಿಕೊಟ್ಟನು.